ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಒಂದು 15 ಡೇಸಿಂದ ವಿಡಿಯೋ ಇದು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯವ್ರ ಬರ್ತಡೇ ದಿನದ ಲಾಗ್ ಇದು. ನಮ್ಮ ಮನೆ ದೇವರಿಗೆ ಹೋಗಿದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪ್ರಸಿದ್ಧವಾದ ಕ್ಷೇತ್ರ ಅಂತಲೇ ಹೇಳ್ಬೋದು, ಕನ್ನಲಿ ವೀರಭದ್ರೇಶ್ವರ ಅಂತ. ಈಗ ಅಲ್ಲಿ ತುಂಬ ಫಿಲಮ್ ಶೂಟಿಂಗ್ಸು, ಧಾರಾವಾಹಿಗಳೆಲ್ಲ ಶೂಟಿಂಗ್ ಮಾಡ್ತಾ ಇರ್ತಾರೆ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ, ತುಂಬ ಇಂಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಅದು ರೋಡಲ್ಲಿ ಏನೂ ತೊಗೊಳಕ್ಕಾಗಲಿಲ್ಲ ನನಗೆ ಕ್ಲಿಪ್ಪು. ಹಾಗಾಗಿ ಒಂದೇ ಸರಿ ದೇವಸ್ಥಾನಕ್ಕೆ ಬಂದ್ವಲ್ಲ, ಅವಾಗ ಮನೆಯಿಂದ ಹಣ್ಣು ಹೂವು ಕಾಯಿ ಏನೂ ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಲ್ಲೇ ತೊಗೊಂಬಿಡೋಣ ದೇವಸ್ಥಾನದ ಹತ್ರ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ದೇವಸ್ಥಾನ ಹತ್ರ ನೋಡಿ ತೊಗೊತಾ ಇದ್ದೀವಿ. ಹಣ್ಣು ಹೂವು ಎಲ್ಲ ತೊಗೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗು ವಿಡಿಯೋ ವಿಡಿಯೋಗೆ ಬರಲ್ಲ ನಾನು ಅಂತ ಬೈತಾನೆ ಅವಾಗ ಅಷ್ಟೇ ಅವನು. ನೋಡಿ, ಆಮೇಲೆ ನಾನು ನಮ್ಮ ಮನೆಯವರು ಬಂದಿದ್ದೆ ದೇವಸ್ಥಾನದ ಹತ್ರ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ವೀರಭದ್ರ ಸ್ವಾಮಿ ಎಲ್ಲಿದ್ರೂ ಚೆನ್ನಾಗೇ ಇದಿರುತ್ತಲ್ವ. ಹಂಗಾಗಿ ಇದು ನಮ್ಮ ಮನೆ ದೇವರು. ಯಾವಾಗಲೂ ವರ್ಷಕ್ಕೊಂದ್ಸರಿ 2 ಸರಿ ಹೋಗ್ತಾನೆ ಇರ್ತೀವಿ. ನಮಗೆ ಹತ್ರನೇ ಇದೆ ಬೆಂಗಳೂರಿಗಲ್ವ, ಹಂಗಾಗಿ ಹೋಗ್ತಾನೆ ಇರ್ತೀವಿ. ನಮ್ಮ ಮನೇಲಿ ಬರ್ತಡೇ ದಿವಸ ಮಿಸ್ ಮಾಡಿದೆ. ಪ್ರತಿ ವರ್ಷವೂ ಹೋಗ್ತೀವಿ. ನನ್ನ ಮಗನ ಬರ್ತಡೇ ದಿನ ಹೋಗಿ ಬರ್ತೀವಿ. ಹಂಗಾಗಿ ಈ ಸರಿ ನನ್ನ ಮಗನ ಬರ್ತಡೇ ದಿವಸನೂ ಹೋಗಬೇಕು, ಮತ್ತು ನಮ್ಮ ಮನೆಯವರು ಬರ್ತಡೇ ದಿವಸನೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ನೋಡಿ, ಇದೇ ವೀರಭದ್ರೇಶ್ವರ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದು ಆಗಸ್ಟ್ 15 ಬೇರೆ ಇತ್ತಲ್ವ, ಹಂಗಾಗಿ ಪರವಾಗಿಲ್ಲ, ರಶ್ ಇರುತ್ತೆ ಅಂದ್ಕೊಂಡ್ವಿ. ಬಟ್ ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ಚೆನ್ನಾಗೇ ದರ್ಶನ ಆಯಿತು. ಮೊದಲು ಏನು ಗೊತ್ತಾ ಫ್ರೆಂಡ್ಸ್, ನೋಡಿ ಒಳಗಡೆ ಇದೆಯಲ್ವ ಫ್ಯಾನ್ ಎಲ್ಲ ಇಟ್ಟಿದ್ದಾರಲ್ಲ, ಅಲ್ಲಿವರೆಗೂ ಬಿಡ್ತಾಯಿದ್ರು ನಮ್ಮನ್ನು. ಅಂದರೆ ಮನೆ ದೇವರು ನಡ್ಕೊತೀವಲ್ವ, ಅವಾಗ ಅಲ್ಲಿವರೆಗೂ ಬಿಡ್ತಾಯಿದ್ರು, ಗರ್ಭಗುಡಿ ಹತ್ರದವರೆಗೂ ಬಿಡ್ತಾಯಿದ್ರು. ಬಟ್ ಇವಾಗ ತುಂಬ ಜನ ಜಾಸ್ತಿ ಇರ್ತಾರೆ ಯಾವಾಗಲೂ, ಹಂಗಾಗಿ ಸ್ವಲ್ಪ ಈ ಕಡೆಯಿಂದನೇ ದರ್ಶನ ಮಾಡಿಸ್ತಾರೆ ದೇವ್ರದ್ದು. ಹಾಗಾಗಿ ನೋಡಿ ಅಷ್ಟು. ಮತ್ತೆ ಒಳಗಡೆ ಹೋಗಿ, ಮೊದಲೆಲ್ಲ ಒಳಗಡೆ ಹೋಗಿ ಕುತ್ಕೊತಾ ಇದ್ವಿ ನಾವು ಸುಮಾರು 1 ಅವರ್ 2 ಅವರ್ ಕೂತ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಕೊಡ್ತಾಯಿದ್ರು, ಮತ್ತು ಬರ್ತಾಯಿದ್ವಿ. ಈಗ ಆ ಥರ ಇಲ್ಲ ಫ್ರೆಂಡ್ಸ್. ಈಗ ಈಚೆಯಿಂದನೇ ಸ್ವಲ್ಪ, ಅಂದರೆ ಒಂದು ಗೇಟ್ ಬಿಟ್ಟು ಈ ಕಡೆಯಿಂದನೇ ನೋಡಬೇಕು ದೇವ್ರನ್ನ. ಮೊದಲು ಅಂದರೆ ಒಳಗಡೆನೇ ಬಿಡ್ತಾಯಿದ್ರು ದೇವ್ರಿಗೆ, ಚೆನ್ನಾಗಿತ್ತು ನೋಡೋಕ್ಕೆ. ಈಗ ಸ್ವಲ್ಪ ದೂರದಿಂದ ನೋಡಬೇಕಲ್ವ, ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ. ಬಟ್ ವಿಡಿಯೋಗೆ ಅವರು ಪೂಜಾರು ಮಾಡಿಕೊಟ್ರು, ಅವ್ರಿಗೆ ಸರಿಗೆ ಬಂದಿಲ್ಲ, ಹಂಗಾಗಿ ನಾವು ವಿಡಿಯೋ ಹಾಕಿಲ್ಲ ದೇವ್ರದ್ದು. ಅವ್ರಿಗೆ ಕ್ಲೀನಾಗಿ ಮಾಡೋಕ್ಕೆ ಬಂದಿರೋ, ಫುಲ್ಲು ಶೇಕ್ ಮಾಡಿಬಿಟ್ಟಿದ್ದಾರೆ. ನಾನು ಮಾಡ್ಕೊಡ್ತೀನಿ ಕೊಡಮ್ಮ ಅಂತ ಇಸ್ಕೊಂಡಿದ್ರು ಪಾಪ. ನೋಡಿ, ಹಂಗಾಗಿ ಇದು ಬಸವಣ್ಣ, ಈಶ್ವರ ಎಲ್ಲ ದೇವ್ರೂ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳ್ಬೋದು. ಯಾರಾದರೂ ಹತ್ರ ಇರೋರು ನಿಜವಾಗ್ಲೂ ಹೋಗಿ ಒಂದ್ಸರಿ ದೇವರಿಗೆ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನು ಸುಮ್ಮನೆ ನಿಂತ್ಕೊಂಡು ಕೈ ಮುಗಿತಿದ್ದೆ. ನೋಡಿ, ಈಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಸುಮಾರು ಜನ, ಅಂದರೆ ಅವತ್ತು ಅಷ್ಟೊಂದು ರಶ್ ಇರಲಿಲ್ಲ, ಸ್ವಲ್ಪನೇ ರಶ್ ಇತ್ತು, ಪರವಾಗಿಲ್ಲ. ಬೇರೆ ಟೈಮಲ್ಲಿ ಹೋದರೆ ನೀವು ಸೋಮವಾರ ಮತ್ತು ಮಂಗಳವಾರ ಭಾನುವಾರ ಹೋದರೆ ನಿಜವಾಗ್ಲೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಇಲ್ಲಿ ಒಂದ್ಸರಿ ನಾವು ಯಾವುದೋ ಹಬ್ಬದ ಟೈಮಲ್ಲಿ ಹೋಗಿದ್ವಿ ಫ್ರೆಂಡ್ಸ್. ಸುಮಾರು ಒಂದು 2-3 ಕಿಲೋಮೀಟರ್ ದೂರದಿಂದ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಅಷ್ಟು ರಶ್ ಇರುತ್ತೆ. ಬಟ್ ಇವತ್ತು ಪರವಾಗಿರಲಿಲ್ಲ, ರಶ್ ಇರಲಿಲ್ಲ ನಮ್ಮ ಪುಣ್ಯಕ್ಕೆ. ಹಾಗಾಗಿ ಬೇಗನೆ ದರ್ಶನ ಆಯಿತು. ಇನ್ನೂ 2-3 ಟೆಂಪಲಿಗೆ ಹೋಗಬೇಕಿತ್ತು. ಅಂದರೆ ಹಿಂದೆನೇ ಇದೆ ಇನ್ನೊಂದು ಚೆನ್ನಕೇಶವ ಅಂತ, ಅದಾದಮೇಲೆ ಮದನಘಟ್ಟಂ, ಎಲ್ಲನೂ ಅಲ್ಲೇ ಇರೋದು. ಎಲ್ಲ ವೀರಭದ್ರ ಸ್ವಾಮಿಗೆ ಹೋದ್ಮೇಲೆ ಅದಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡೇ ಬರೋದು ನಾವು, ಹಾಗೆ ಬರೋದಿಲ್ಲ. ಎಲ್ಲ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತಲೇ ಹೋಗಿದ್ವಿ. ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇವಾಗ ಈಚೆದು ವ್ಯೂಸ್ ತೋರಿಸ್ತೀನಿ ನೋಡಿ, ವ್ಯೂ ಹೆಂಗಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ವ್ಯೂ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಕಲ್ಲಿಂದನೇ ಕಟ್ಟಿರೋದು ಇದನ್ನೆಲ್ಲ ಫುಲ್ಲು ಟೆಂಪಲ್ನ. ನೋಡಿ, ನನ್ನ ಮಗ ಕೈ ಮುಕ್ಕೊಂಡು ಈಚೆ ಬರ್ತಾ ಇದ್ದಾನೆ. ನಮ್ಮ ಮನೆಯವ್ರು ಇನ್ನೂ ಒಳಗಡೆ ಇದ್ದರು. ನಿಂಬೆಹಣ್ಣು ಮರ್ತ್ಬಿಟ್ಟಿದ್ವಿ ದೇವ್ರ ಹತ್ರ, ಇಟ್ಬಿಟ್ಟು ಕೊಡಿ ಅಂತ ಕೇಳೋದು. ಹಾಗಾಗಿ ನಿಂಬೆಹಣ್ಣು ಇಟ್ಬಿಟ್ಟು ಮತ್ತೆ ಅವ್ರು ಕೊಟ್ಟರು. ಈಗ ನೋಡಿ, ಸುಮ್ಮನೆ ದೇವ್ರದ್ದು ಒಂದು ಪ್ರದಕ್ಷಿಣೆ ಹಾಕ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಬರೋಣ ಅಂತ. ಅಂದರೆ ಸ್ವಲ್ಪ ಮಳೆನೂ ಇತ್ತು ಅವತ್ತು. ಹೆಂಗೋ ನಮ್ಮ ಇದಕ್ಕೆ ಮಳೆಗೆಲ್ಲೂ ಸಿಕ್ಕೊಳ್ಳಿಲ್ಲ ನಾವು. ಸ್ವಲ್ಪ ಬರ್ತಾಯಿತ್ತು ಮತ್ತು ನಿಂತೋಗ್ತಾಯಿತ್ತು, ಹಂಗಾಗಿ ಮಳೆಗೆಲ್ಲೂ ಇದಾಗಲಿಲ್ಲ. ಇದು ನೋಡಿ, ಕೊಂಡ ಆಯ್ತಾರಲ್ವ, ಅದು ಇದು ದೊಡ್ಡದಾಗಿದೆ. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಬಾವಿ ಇದೆ ನೋಡಿ, ಅದು ಪುರಾತನ ಕಾಲದ ಬಾವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಾದ್ರು ಹರಕೆ ಮಾಡ್ಕೊಂಡಿರೋರು ಬಂದಲ್ಲಿ ತಣ್ಣೀರು ಸ್ನಾನ ಮಾಡಿ ಬಾವಿ ನೀರು ದೇವ್ರಿಗೆ ಹರಕೆ ತೀರಿಸ್ತಾರೆ. ನೋಡಿ, ಮಳೆ ಬಂದು ಎಲ್ಲ ಫುಲ್ಲು ತ್ಯಾವಾಗ್ಬಿಡ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನಾಗರು ಇದೆ, ಮತ್ತು ಎಲ್ಲನೂ ಇದೆ, ಸುಮಾರು ದೇವಸ್ಥಾನಗಳಿದ್ದಾವೆ. ಬಸವಣ್ಣ, ಅಮ್ಮ ಎಲ್ಲನೂ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದು ನಾಗರ ಕಲ್ಲುಗಳು ಎಲ್ಲನೂ, ಅಂದರೆ ಕೆಲವರು ನಾಗಪ್ಪನೋಗಿ ಅಲ್ಲೇ ಮಾಡ್ಕೊಂಡು ಬರ್ತಾರಲ್ವ, ಹಂಗಾಗಿ ಮಾಡಿದ್ದಾರೆ. ಬಟ್ ನಾವು ಅಂದ್ಕೊತೀವಿ ಅಲ್ಲಿಗೆ ಹೋಗೋಣ ಅಂತ, ಹಬ್ಬದ ದಿನ ಟೈಮ್ ಆಗೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಒಂದು 20 ಕಿಲೋಮೀಟರ್ ದೂರ ಇದೆ, ಹಂಗಾಗಿ ಮನೆ ಹತ್ರನೇ ಮಾಡಿಬಿಡ್ತೀವಿ ನಾಗರ ಪೂಜೆ ಎಲ್ಲ, ಯಾವುದು ಗೌರಿ ಗಣೇಶನ ಹಬ್ಬದಲ್ಲಿ. ನೋಡಿ, ಇದು ಈಚೆ ಸುಮ್ಮನೆ ನಿಂತ್ಕೊಂಡು ನಾನು ಹಂಗೆ ಒಂದು ತಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾಗ್ಲೂ ದೇವಸ್ಥಾನ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ರಶ್ ಇಲ್ಲ ಅಂದರೆ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ಕುತ್ಕೊಂಡು
ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ರಶ್ ಇದ್ದರೆ ಮಾತ್ರ ಆಗೋದಿಲ್ಲ. ಇದು ಗಣೇಶ ಹೇಳಿದ್ನಲ್ಲ ಎಲ್ಲ ಥರ ದೇವರು ಇದೆ ಅಲ್ಲಿ ಅಂತ. ಮತ್ತು ಹಿಂದೆಗಡೆನೇ ಇದೆ ಮಾರಿಕಾಂಬೆ, ಇದು ಮಾರಮ್ಮ. ಮೊದಲು ತುಂಬ ಚಿಕ್ಕದಾಗಿತ್ತು ಗರ್ಭಗುಡಿ. ಎಷ್ಟು ಚಿಕ್ಕದಿತ್ತು ಅಂದರೆ ತುಂಬ ಚಿಕ್ಕದಿತ್ತು ಫ್ರೆಂಡ್ಸ್. ಬಟ್ ಈಗ ಅದನ್ನು ತುಂಬ ಚೆನ್ನಾಗಿ ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡಿ. ಮೊನ್ನೆ ಒಂದು 2 ತಿಂಗಳೇನೋ ಆಯ್ತಂತ ಜೀರ್ಣೋದ್ಧಾರ ಮಾಡಿ. ನಾವು ಹೋದ್ಸರಿ ಬಂದಾಗ ಇನ್ನೂ ಕಟ್ಟುತ್ತಾ ಇದ್ರು, ಇನ್ನೂ ದೇವಸ್ಥಾನ ಮಾಡಿದಾರಂತೆ. ಅದನ್ನೇ ಹೇಳ್ತಾ ಇದ್ರು ಪೂಜಾರರು. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಅಲ್ಪ ಕೈ ಮುಕ್ಕೊಂಡು ಬಂದ್ವಿ ಅಲ್ಲೂ. ಇನ್ನೊಂದು ಈ ಕಡೆ ಒಂದಿದೆ ಚೆನ್ನಕೇಶವ ಅಂತ, ಅದನ್ನು ತೋರಿಸ್ತೀನಿ. ಒಟ್ಟಿಗೆ ಅವತ್ತಿಗೆ 5 ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಬಟ್ ಇವತ್ತು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮತಘಟ್ಟಮಂತವರೆಗೂ ಹಾಕಿದ್ದೀನಿ. ಇನ್ನೊಂದು ಹಾಕ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ನೋಡಿ ಅದು ಒಂದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಲಕ್ಷ್ಮೀ ದೇವಿ ಜಿನ್ನಗಾರದಮ್ಮ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆಗೆ ಹೋಗೋ ರೋಡಲ್ಲೇ ಇದೆ ಅದು. ಹಾಗಾಗಿ ಅದಕ್ಕೂ ಹೋಗ್ಬಿಟ್ಟು ಬಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ. ಇದು ಮಾರಿಕಾಂಬೆ ಅಂತ ಹೇಳಿದ್ನಲ್ಲ, ಜೀರ್ಣೋದ್ಧಾರ ಮಾಡಿದ್ದಾರೆ ಇವಾಗ. ಮೊದಲು ಚಿಕ್ಕ ಮೂರ್ತಿ ಇತ್ತು, ಈಗ ಚೆನ್ನಾಗಿ ಮಾಡಿದ್ದಾರೆ ಅಮ್ಮನ. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಇದೇ ಫಸ್ಟು ನೋಡಿದ್ದು ನಾವು. ಜೀರ್ಣೋದ್ಧಾರ ಆದಮೇಲೆ ಹೋಗೇ ಇರಲಿಲ್ಲ ಫ್ರೆಂಡ್ಸ್ ನಾವು. 2 ಮಂತ್ ಆಯಿತು ಅಂತ ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿ ಪೂಜೆನೂ ಮಾಡಿಕೊಟ್ರು. ಅವರು ಹೇಳಿದ್ರು ಚೆನ್ನಾಗಿದೆ, ಬಂದು ಯಾವಾಗಾದ್ರೂ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೆ ಅಂತ. ಅಂದರೆ ನಾವು ಯಾವಾಗ ನಮ್ಮ ಮಂದೇವ್ರಿಗೆ ಹೋಗ್ತೀವೋ ಪ್ರತಿ ಸರಿನೂ ಇಲ್ಲಿಗೆ ಹೋಗ್ಬಿಟ್ಟೇ ಬರೋದು ನಾವು. ಹಿಂದೆನೇ ಇರೋದು, ನಮ್ಮ ಮಂದೇವ್ರ ಹಿಂದೆನೇ ಇರೋದು ಅದು. ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಯಾವಾಗಲೂ ಅಷ್ಟೇ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ. ಒಂದ್ಸರಿ ಅದ್ರ ಹತ್ರ ಇದ್ದರೆ ಹೋಗ್ಬಿಟ್ಟು ಬನ್ನಿ. ಎಲ್ಲ ದೇವ್ರಿಗೂ ಚೆನ್ನಾಗಿದ್ದಾವೆ ಆ ಕಡೆ ಎಲ್ಲ. ಅಂದರೆ ತುಂಬ ಟೆಂಪಲ್ಸ್ ಇದ್ದಾವೆ. ಟೈಮ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕಷ್ಟೇ. ಬೆಂಗಳೂರವ್ರಿಗಿರೋರಿಗೆ ತುಂಬಾ ಹತ್ರ ಆಗುತ್ತೆ, ನಿಯರ್ ಇದೆ. ಸ್ವಲ್ಪ ದೂರದಿಂದ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ನೋಡಿ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಎಲ್ಲ ಕಲ್ಲಿನಲ್ಲಿ ಕಟ್ಟಡ ಕಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಅವರು ಹೇಳ್ತಾ ಇದ್ರು ಯಾವ ಥರ ಏನು ಅಂತ ಪೂಜಾರು, ಅದನ್ನೇ ಕೇಳ್ತಾ ಇದ್ವಿ ನಾವು. ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ನೋಡಿದ್ದು. ಅದು ಸುತ್ತ ಇರೋದು ದೇವಸ್ಥಾನ, ಅದೇ ಜಾತ್ರೆಗೆ ಮಾಡಿದ್ರಲ್ಲ ಅದು. ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಅದು ಇನ್ನೊಂದಿದೆ ನೋಡಿ, ಅದೇ ಚೆನ್ನಕೇಶವ. ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಹೋಗ್ತಾರೆ. ನಾನು ಇಲ್ಲಿ ವಿಡಿಯೋ ಮಾಡ್ಕೊತಿದ್ದೀನಿ, ಅವರು ನನ್ನ ಮಾತು ಕೇಳೋಂಗೇ ಇಲ್ಲ. ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಓಡಾಡ್ತಾ ಇರ್ತಾರೆ ನೋಡಿ. ಹಂಗಾಗಿ ಅಲ್ಲಿಗೆ ಹೋದ್ರು ಅವರು. ಅಷ್ಟೊತ್ತಿಗೆ ನಾನು ಇಲ್ಲಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ಅಲ್ಲಿ ಮನೇಲಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ತೊಂದರೆ ಕೊಡ್ತಾರೆ. ಬಟ್ ಏನು ಮಾಡೋದು, ಮಾಡಿಬಿಟ್ಟಿದ್ದೀನಲ್ಲ ವಿಡಿಯೋ ಅಂದ್ಬಿಟ್ಟು ನಿಜವಾಗ್ಲೂ ಪ್ರಯತ್ನ ಪಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ, ಯೂಟ್ಯೂಬ್ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಮನೆಗಳಲ್ಲಿ. ಬಟ್ ಏನು ಮಾಡೋದು, ಕೈ ಹಾಕ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಇದೇ ಚೆನ್ನಕೇಶವ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ದೇವ್ರ ಅಲಂಕಾರ ಎಲ್ಲ ಚೆನ್ನಾಗೇ ಮಾಡಿದರು. ಅವತ್ತು August 15th ಇತ್ತಲ್ಲ, ತುಂಬ ಜನ ಯಾವಾಗಲೂ ಎಲ್ಲ ಕಡೆನೂ ರಶ್ ಇರುತ್ತೆ. ಬಟ್ ಅವತ್ತು ನಮ್ಮ ಪುಣ್ಯಕ್ಕೆ ಯಾವುದೂ ರಶ್ ಇರಲಿಲ್ಲ ದೇವಸ್ಥಾನಗಳು. ಹಂಗಾಗಿ ಬೇಗ ಎಲ್ಲ ದೇವಸ್ಥಾನಗಳು ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇ ನೋಡಿ ಚೆನ್ನಕೇಶವ. ಇದು ಸತ್ಯನಾರಾಯಣ ಫೋಟೋ ಇಟ್ಟು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರಲ್ಲಿ. ಅದೇ ಪೌರ್ಣಮಿಗೆ ಮಾಡ್ತಾರಲ್ವ ಆ ಥರ ಪೂಜೆ. ಇದು ವೆಂಕಟೇಶ್ವರ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಂದ್ಸರಿ ಹೋಗ್ಬಿಟ್ಟು ಬನ್ನಿ ಅಂತಲೇ ಹೇಳ್ತೀನಿ ನಾನು. ಅದು ಸುಮ್ಮನೆ ದೇವ್ರ ಮುಂದೆ, ದೇವಸ್ಥಾನದ ಮುಂದೆ ಕೂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ಪ್ರಸಾದ ಕಣ್ಣಲ್ಲಿ ಅದು ವೀರಭದ್ರೇಶ್ವರ ಇದೆಯಲ್ವ, ಅಲ್ಲೇ ಪ್ರಸಾದ ಕೊಡ್ತಾರೆ. ಯಾವಾಗ ಹೋಗಿ ನೀವು ಪ್ರಸಾದ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಆಮೇಲೆ ಅದಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ ಇದು ಬಸವಣ್ಣನ ಇಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೂರ್ತಿ, ತುಂಬಾ ಚೆನ್ನಾಗಿದೆ ವೆಂಕಟೇಶ್ವರ. ಹಾಗಾಗಿ ನಾವು ಸ್ವಲ್ಪ ಪ್ರಸಾದ ತಿಂತಿರ್ತಾರೆ. ಯಾವಾಗಲೂ ಪ್ರಸಾದ ತಿನ್ಕೊಂಡು ಅಂತ ಬರೋದಿಲ್ಲ ನಾವು. ಇತ್ತಂತ ಬೆಳಗ್ಗೆನೇ ಪಲಾವು ಮತ್ತು ಸುಮಾರು ಐಟಮ್ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ನಾವು ಹೋದಾಗ ಎಲ್ಲ ಖಾಲಿ ಅದಕ್ಕೆ ಅನ್ನ ಸಾಂಬಾರು ಮಾಡಿರೋಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಹೇಳಿದ್ನಲ್ಲ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು ಅಂತ. ಅಲ್ಲಿಗೆ ಹೋಗಿದ್ದು. ಬಟ್ 4 ಹಾಕೋಕ್ಕಾಗಿತ್ತು ನನಗೆ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ, ಯಾರೂ ನೋಡೋಲ್ಲ ಫ್ರೆಂಡ್ಸ್. ಹಾಗಾಗಿ ಎಲ್ಲ ಸ್ಕಿಪ್ ಮಾಡಿ ನೋಡ್ತಾರೆ, ಸ್ಕಿಪ್ ಮಾಡಿ. ಬಟ್ ಇದು ನೋಡೋಣ ಅಂತ ಹೇಳ್ಬಿಟ್ಟು ಇದು ಹಾಕಿದ್ದೀನಿ ಇಷ್ಟೊತ್ತು. ಇದು ನೋಡಿ ಈಶ್ವರ, ಅಲ್ಲೇ ಇರೋದು ಈಶ್ವರ ಪಾರ್ವತಿ. ಅಲ್ಲಿ ಗಿರಿಜಾ ಕಲ್ಯಾಣ ಮಾಡಿಸ್ತಾಯಿದ್ರು ನೋಡಿ. ಇದು ಒಳಗಡೆ ನಾವೇನು ಹೋಗಲಿಲ್ಲ, ಯಾಕಂದರೆ ಬೇರೆಯವ್ರು ಮಾಡಿಸ್ತಾ ಇದ್ರಲ್ವ, ಅವರು ಲಿಮಿಟೆಡ್ ಪೀಪಲ್ಸ್ಗೆ ಅಷ್ಟೇ ಹೇಳಿರ್ತಾರೆ. ಬಟ್ ನಾವೇನು ಹೋಗಲಿಲ್ಲ, ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ ಅಷ್ಟೇ ನಾನು. ಗಿರಿಜಾ ಕಲ್ಯಾಣಕ್ಕೋಸ್ಕರ ಅಂತಲೇ ಒಂದು ಇದನ್ನು ಮಾಡಿದ್ದಾರೆ ಅಲ್ಲಿ. ಆ ಥರ ಮಾಡಿಸೋರು ಗಿರಿಜಾ ಕಲ್ಯಾಣ ಮಾಡಿಸೋರು ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಮಾಡಿಸ್ಬೇಕು. ನಾವು ರುದ್ರಾಭಿಷೇಕ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಫ್ರೆಂಡ್ಸ್, ಯಾವ ಟೈಮ್ ಆಗುತ್ತೋ ಗೊತ್ತಿಲ್ಲ. ಸುಮಾರು ಸರಿ ಅಂದ್ಕೊಂಡಿದ್ದೀವಿ, ನಮಗೆ ಟೈಮೇ ಆಗ್ತಾಯಿಲ್ಲ ಮಾಡಿಸೋದಕ್ಕೆ. ಇದು ನೋಡಿ ಈಚೆಯಿಂದನೇ ಫಸ್ಟ್ ಇದನ್ನು ತೋರಿಸ್ಬೇಕಾಯಿತು. ಬಟ್ ನನಗೆ ಫಸ್ಟು ತೊಗೊಳಕ್ಕಾಗಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು ನಾವು ಬಂದಾಗ. ಹಂಗಾಗಿ ಈಚೆ ಬಂದಾಗ ತೊಗೊಂಡೆ ಅಷ್ಟೇ. ಇದು ನೋಡಿದೆ ವೀರಭದ್ರೇಶ್ವರ ಸ್ವಾಮಿ ಕ್ಷೇತ್ರ ಕರ್ನಳ್ಳಿ ಅಂತ ಹಾಕಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಪಕ್ಕದ್ದು ಚೌಲ್ಟ್ರಿ ಮತ್ತು ಅನ್ನದಾಸೋಹ ಇದೆ. ಮದುವೆಗಳು ನಡೀತಾ ಇರ್ತವೆ ಅಲ್ಲಿ ತುಂಬಾ. ಇಲ್ಲಿಂದ ನಾವಿವಾಗ
ಮದನಘಟ್ಟಮ್ಮಗೆ ಹೋಗ್ತೀವಿ ಫ್ರೆಂಡ್ಸ್. ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಇದೆಲ್ಲ ವೀರಭದ್ರ ಸ್ವಾಮಿದು. ಇವಾಗ ನೋಡಿ ಅಲ್ಲಿಂದ ಮದನಘಟ್ಟಮ್ ಅಂತ ಹೇಳಿದ್ನಲ್ಲ, ಅಲ್ಲೇ ಹೊರಟಿದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಅಷ್ಟೇ ವಾಕೇಬಲ್ಲು. ಬೈಕುಗಳಲ್ಲಿ ಹೋಗಿದ್ವಲ್ಲ, ಹಂಗಾಗಿ ನಾವು ಬೈಕಲ್ಲೇ ಬಂದ್ವಿ. ಎಷ್ಟು ಚೆನ್ನಾಗಿದೆ ಅಂತ ಸುತ್ತ ನಿಜವಾಗ್ಲೂ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಥರ ದೇವಸ್ಥಾನಗಳಿಗೆ ಹೋದಾಗ ಈ ಥರ ಪ್ರಶಾಂತವಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಇದು ಅಷ್ಟೇ ತುಂಬ ಚಿಕ್ಕ ದೇವಸ್ಥಾನ ಇತ್ತು, ಎಷ್ಟು ಚೆನ್ನಾಗಿ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇದನ್ನು ಅಷ್ಟೇ ಮೊನ್ನೆ ಇದು ಅಷ್ಟೇ ಒಂದು 3-4 ತಿಂಗಳಿಂದ ಅಷ್ಟೇ ಜೀರ್ಣೋದ್ಧಾರ ಮಾಡಿರೋದು. ಅಂದರೆ ಚಿಕ್ಕ ಟೆಂಪಲ್ಗಳಿದ್ವು ಇವೆಲ್ಲನೂ, ಹಾಗಾಗಿ ಇವಾಗೆಲ್ಲ ದೊಡ್ಡದು ಚೆನ್ನಾಗಿ ಇದು ಮಾಡಿದ್ದಾರೆ. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಅಂತ. ಯಾರು ಕಾಟಂದ್ರೆಲ್ಲ ದೇವಸ್ಥಾನಗಳಿಗೆ ಹೋದರೆ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು ದೇವ್ರ ಕೈ ಮುಕ್ಕೊಂಡು. ಬಟ್ ಏನು ಗೊತ್ತಾ, ಇನ್ನೊಂದು ಬೇಜಾರಾಗಿತ್ತು ಅಂದರೆ ನಾವು ಹೋದಾಗ ಅದು ದೇವಸ್ಥಾನ ಬಾಗ್ಲಾಕ್ಬಿಟ್ಟಿತ್ತು. ನಾವು ಹೋಗೋಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಂಗಾಗಿ ಆ ವಿಂಡೋಯಿಂದನೇ ಕಾಣಿಸ್ತಾ ಇದೆ ದೇವರು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನು ಅದರೊಳಗಡೆಯಿಂದ ತಗೊಳಕ್ಕಾಗಲಿಲ್ಲ ನಮಗೆ. ಚೆನ್ನಾಗಿತ್ತು. ಅದನ್ನಕ್ಕೂ ಕೈ ಮುಕ್ಕೊಂಡು ಸುಮ್ಮನೆ ಹಂಗೆ ಒಂದು 2 ನಿಮಿಷ ಅಲ್ಲಿ ಕುತ್ಕೊಂಡು, ನೋಡಿ ನಾನು ಸುಮ್ಮನೆ ಹಂಗೆ ಕುತ್ಕೊಂಡು ಒಂದು ವಿಡಿಯೋ ತೆಗೆಸ್ಕೊಂಡೆ ಫೋಟೋನ. ಆಮೇಲೆ ಅಲ್ಲೇನೋ ಫೋಟೋಶೂಟ್ ಎಲ್ಲ ಯಾರ್ಯಾರೋ ಮಾಡ್ತಾಯಿದ್ರಪ್ಪ, ಏನಂತ ಗೊತ್ತಿಲ್ಲ. ಅದೇ ರೀಲ್ಸ್ಗೆ ಹಾಕೋರು ಯಾರೋ ಏನು ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನಾವು ತೊಗೊಳ್ಳಿಲ್ಲ. ಆಮೇಲೆ ಯಾಕೆ ಬೇಕು ಅವರು ನೋಡಪ್ಪ ನಮ್ಮ ವಿಡಿಯೋ ತೊಗೊಂಡು ಅಂದ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಅದನ್ನೇನು ತೊಗೊಳ್ಳಿಲ್ಲ ನಾವು. ಎಲ್ಲ ದೇವ್ರದ್ದು ದರ್ಶನ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ. ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಟೆಂಪಲ್ಗೆ ಹೋಗಿದ್ವಿ. ಬಟ್ ಅದನ್ನು ಇನ್ನೊಂದು ಇದರಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ ಇವಾಗ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬಟ್ ಹೆಂಗೋ ನಮ್ಮ ಪುಣ್ಯಕ್ಕೆ ಮಳೆ ಬರ್ತಾಯಿತ್ತು, ಕಮ್ಮಿ ಆಗ್ತಾಯಿತ್ತು ಫ್ರೆಂಡ್ಸ್. ಹಂಗಾಗಿ ಏನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನೋಡಿ ಇದು ನಮ್ಮ ವೀರಭದ್ರೇಶ್ವರ ಸ್ವಾಮಿ. ಎಲ್ಲರಿಗೂ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೀವು ಎಲ್ಲರೂ ಕೇಳ್ಕೊಳ್ಳಿ ನಮ್ಗೆ ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.